ನಮಸ್ಕಾರ ಎಲ್ಲ ನನ್ನ ಕನ್ನಡಿಗರಿಗೆ. ನಾನು ನಿಮ್ಮ ಕಿಂಗ್ ಟೆಕ್ ಪ್ರಥಮ್. ಇವತ್ತು ಭೀಮಾ ಸಿನಿಮಾದ ಬಗ್ಗೆ ರಿವ್ಯೂ ಮಾಡೋದಕ್ಕೆ ಬಂದಿದ್ದೀನಿ. ಸೊ ನನಗೆ ಹೇಗೆ ಅನ್ನಿಸ್ತು ಅಂತ ನಾನು ಇವತ್ತು ಹೇಳ್ತೀನಿ. ಸೊ ನೀವು ಕೂಡ ಸಿನಿಮಾ ನೋಡ್ಕೊಂಡು ಬಂದಿದ್ದರೆ ಆ ಸಿನಿಮಾ ಬಗ್ಗೆ ನೀವು ಕೂಡ ಕಮೆಂಟಲ್ಲಿ ಹೇಳ್ಬೋದು ಹೇಗಿತ್ತು ಸಿನಿಮಾ ಅಂತ. ಸೊ ವಿಜಯ್ ಸರ್, ಏನು ಸರ್ ನೀವು ಅದ್ಭುತವಾಗಿ ಸಿನಿಮಾ ಮಾಡಿದ್ರ. ಯಾಕೆಂದರೆ ಇತ್ತೀಚಿನ ದಿನದಲ್ಲಿ ನಾವು ಜಾಸ್ತಿ ಸಿನಿಮಾಗೆ ಹೋಗೋದನ್ನೇ ಕಮ್ಮಿ ಮಾಡಿದ್ದೀವಿ. ಯಾಕೆಂದರೆ ಇದಕ್ಕೆ ತುಂಬ ಕಾರಣಗಳಿರ್ಬೋದು. ಸೊ ಒಂದು ಕಂಟೆಂಟ್ ಚೆನ್ನಾಗಿ ಬರೆದಿರ್ಬೋದು, ಅಥವಾ ಸಿನಿಮಾದಲ್ಲಿ ಒಂದು ಮೆಸೇಜ್ ಇಲ್ಲದೆ ಇರ್ಬೋದು. ಸೊ ಈ ಥರ ನೂರಾರು ಇತ್ತು. ಬಟ್ ನೀವು ಈಗ ಭೀಮಾ ಸಿನಿಮಾ ನೋಡಿದ ಮೇಲೆ ಸೊ ಏನು ಅನ್ನಿಸ್ತಿದೆ ಅಂದರೆ, ಒಂದು ಮೆಸೇಜು ಇದೆ, ಪ್ಲಸ್ ಪಕ್ಕಾ ಕಮರ್ಷಿಯಲ್ ಸಿನಿಮಾ ಅಂತ ಹೇಳ್ಬೋದು. ಸೊ ಯುವಕರು ಹಾಳಾಗ್ತಾ ಇದ್ದಾರೆ. ಈಗಿನ ಒಂದು ಜನ್ರೇಷನ್ ಹೇಗಿದೆ ಅನ್ನೋದನ್ನು ಔಟ್ ಆ್ಯಂಡ್ ಔಟ್ ಆಗಿ ವಿಜಯ್ ಅವರು ತೋರಿಸಿದ್ದಾರೆ. ಈಗ ದುನಿಯಾ ವಿಜಯ್ ಸರ್ ಬಗ್ಗೆ ಈ ಹಿಂದೆ ಸಲಗಾ ಸಿನಿಮಾ ಡೈರೆಕ್ಷನ್ ಮಾಡಿದಾಗ ಸೊ ಕಾರಣಾಂತರಗಳಿಂದ ನಾನು ನೋಡೋಕ್ಕಾಗಿರಲಿಲ್ಲ. ಬಟ್ ಅದನ್ನೇ ನಾನು OTT ನೋಡಿದಾಗ ನನಗೆ ತುಂಬ ಖುಷಿಯಾಗುತ್ತೆ, ಈ ಥರನೂ ಒಂದು ಸಿನಿಮಾ ಮಾಡ್ತಾರೆ ಅಂತ. ಸೊ ಲೈಕ್ ದುನಿಯಾ ಹೀರೋ ಒಂದು ತುಂಬ ಸಿನಿಮಾ ನೋಡ್ತಾನೆ ಬಂದಿದ್ದೀವಿ ನಾವು. ಸೊ ನನ್ನ ಫೇವ್ರೇಟ್ ಏನೇನೆಂದರೆ ಜಯಮ್ಮನ ಮಗ, ಆಮೇಲೆ ದುನಿಯಾ, ಸಲಗಾ, ಇನ್ನೂ ಕೆಲವೊಂದು ಇದೆ. ಬಟ್ ಈ ಸಿನಿಮಾದಲ್ಲಿ ಸ್ವತಃ ಅವರೇ ಡೈರೆಕ್ಷನ್ ಮಾಡಿ ಆ್ಯಕ್ಟ್ ಮಾಡಿರೋದು ಒಂದು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸೊ ಸಿನಿಮಾದಲ್ಲಿ ಕತೆ ವಿಚಾರಕ್ಕೆ ಬರೋದಾದರೆ, ಡ್ರಗ್ಸ್ ಮಾಫಿಯಾ ಅಂದರೆ ನಮ್ಮ ದೇಶದಲ್ಲಿ ಈಗ ನಮ್ಮ ಬೆಂಗಳೂರಲ್ಲಿ ಡ್ರಗ್ಸ್ ಅನ್ನೋದು ಒಂದು ವ್ಯವಹಾರ ಆಗಿಬಿಟ್ಟಿದೆ. ಯಾಕೆಂದರೆ ಈಗ ಈ ಡ್ರಗ್ಸ್ ನಮ್ಮ ಯುವ ಪೀಳಿಗೆಯನ್ನು ಯಾವ ಥರ ಬಲಿ ತಗೋತಾ ಇದೆ ಅನ್ನೋದ್ರ ಬಗ್ಗೆ ಅವರು ದುನಿಯಾ ಹೀರೋ ಈ ಸಿನಿಮಾದಲ್ಲಿ ಇದು ಮಾಡಿದ್ದಾರೆ, ತೋರಿಸಿದ್ದಾರೆ. ಅಂದರೆ ಡ್ರಗ್ಸ್ದಿಂದ ಯುವ ಪೀಳಿಗೆ ನಾಶ ಆಗ್ತಾ ಇದೆಯಲ್ಲ, ಅದ್ರ ಮೇಲೆ ಇರುವಂಥ ಒಂದು ಸಿನಿಮಾ ಇದು. ಸೊ ಇನ್ನು ಅವರು ಡೈರೆಕ್ಷನ್ ವಿಚಾರಕ್ಕೆ ಬರೋದಾದರೆ, ಅದ್ಭುತವಾಗಿ ಒಂದು ಸಿನಿಮಾನ ಹೆಂಗೆ ತೋರಿಸ್ಬೇಕು ಆ ಥರ ಅವ್ರು ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು. ಈಗ ಒಂದು 18-20 ವರ್ಷ ಅಂದ್ಕೊಳ್ಳಿ, ಅಂಥ ವ್ಯಕ್ತಿ, ಅಂಥ ಒಬ್ಬ ಯುವ ಹುಡುಗ ಒಂದು ಡ್ರಗ್ಸ್ ಹಿಂದೆ ಬಿದ್ದರೆ, ಅಂದರೆ ಕೆಟ್ಟ ಚಟಗಳ ಹಿಂದೆ ಬಿದ್ದರೆ ಅವನ ಭವಿಷ್ಯ ಏನಾಗುತ್ತೆ, ನಾಶ ಆಗುತ್ತೆ. ಯಾಕೆ ಅಂದರೆ ಅದೊಂದು ಕೆಟ್ಟ ಚಟ ಆಗುತ್ತೆ. ಅವನನ್ನು ನಂಬ್ಕೊಂಡು ಒಂದು ಫ್ಯಾಮಿಲಿ ಇರುತ್ತೆ, ಭವಿಷ್ಯದ ಬಗ್ಗೆ ಕನಸ್ಕೊಂಡಿರೋರು ಇರ್ತಾರೆ. ಸೊ ಆ ಥರ ನಡೆಯೋದನ್ನು ಈಗ ನಡೀತಾ ಇದೆ ಬೆಂಗಳೂರಲ್ಲೆಲ್ಲ. ಸೊ ಅದರಿಂದ ದೂರ ಇರಿ, ಅದು ನಾಶ ಆಗಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರು ಏನು ಮಾಡಿದ್ದಾರೆ, ತಮ್ಮ ಸಿನಿಮಾದಲ್ಲಿ ಒಂದು ಮೆಸೇಜನ್ನ ಕೊಟ್ಟಿದ್ದಾರೆ ಭೀಮಾ ಸಿನಿಮಾದಲ್ಲಿ. ಇನ್ನು ಸಿನಿಮಾ ವಿಚಾರಕ್ಕೆ ಬರೋದಾದರೆ, ದುನಿಯಾ ಹೀರೋ ಅವರು ಔಟ್ ಆ್ಯಂಡ್ ಔಟ್ ಮಾಡಿದ್ದಾರೆ ವಿಜಯ್ ಸರ್ ಅವರು. ಈ ಸಿನಿಮಾದಲ್ಲಿ ಹೀರೋಯಿನವರು ಕೂಡ ಅಷ್ಟೇ. ಆಮೇಲೆ ಡ್ರ್ಯಾಗ್ ಮಂಜು ಅವರು ವಿಲನ್ ಕ್ಯಾರೆಕ್ಟರ್ನಲ್ಲಿ ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ. ಎಲ್ಲ ಹೊಸಬ್ರದ್ದೇ ಒಂದು ಇದಿದೆ, ಹೊಸ ನಟರೇ ಜಾಸ್ತಿ ಇದ್ದಾರೆ. ಇನ್ನು ನೀವು ದುನಿಯಾ ಹೀರೋ ವಿಜಯ್ ಅವ್ರನ್ನ ಸೊ ಅವ್ರ ಸಿನಿಮಾನ ನೀವೇನಾದರೂ ಈ ಸಿನಿಮಾದಲ್ಲಿ ಅವರ ಡೈರೆಕ್ಷನ್ನ ನೋಡಿ. ಯಾಕೆಂದರೆ ಒಬ್ಬ ಹೀರೋ ಯಾವ ಥರ ತನಗೆ ಬೇಕಾಗಿರೋ ಒಂದು ಸ್ಕ್ರಿಪ್ಟ್ನ ಬರ್ಕೊಂಡು ಒಂದು ಡೈರೆಕ್ಷನ್ ಮಾಡ್ತಾರೆ, ಅದನ್ನು ನೀವು ವಿಜಯ್ ಸರ್ ಸಿನಿಮಾ ನೋಡಿ. ಯಾಕಂದರೆ ತುಂಬ ಮಾಸ್ ಸಿನಿಮಾ ಇದೆ ಇದು. ಮಾಸ್ ಅಷ್ಟೇ ಅಲ್ಲ, ಒಂದು ಔಟ್ ಆ್ಯಂಡ್ ಔಟ್ ಕ್ಲಾಸ್ ಸಿನಿಮಾ ಕೂಡ ಇರ್ಬೋದು. ಸಾಂಗ್ ವಿಷಯಕ್ಕೆ ಬರೋದಾದರೆ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾದಲ್ಲಿ, ಅದು ಕೂಡ ನಿಮ್ಗೆ ಇದಾಗುತ್ತೆ. ಇನ್ನು ನಾವು ಚರಣ್ ರಾಜ್ ಅವರ ಮ್ಯೂಸಿಕ್ ಬಗ್ಗೆ ಹೇಳಬೇಕು. ಏನು BGM ಸರ್ ಅದು, ನನಗೆ ಸಾಂಗ್ಗಿಂತ BGM ತುಂಬ ಇಷ್ಟ ಆಗೋದು ಸಿನಿಮಾದಲ್ಲಿ. ಏನಿವೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಸೊ ಹೋಗಿ ಒನ್ ಟೈಮ್ ವಾಚ್ ಮಾಡಿ. ನಾನು ಈ ಸಿನಿಮಾದಲ್ಲಿ ಇದ್ರ ಬಗ್ಗೆ ನೆಗೆಟಿವ್ ಪಾಸಿಟಿವ್ ಮಾತಾಡೋಕ್ಕೆ ಬಂದಿಲ್ಲ. ಜಸ್ಟ್ ನನಗೇನು ಸಿನಿಮಾ ಅನ್ನಿಸ್ತು ಅನ್ನೋದು ನಾನು ಮಾತ್ರ ಹೇಳ್ತಾ ಇದ್ದೀನಿ. ಸೊ ಸಿನಿಮಾದ ನೆಗೆಟಿವ್ ಮತ್ತು ಪಾಸಿಟಿವ್ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗಬಾರ್ದು. ಯಾಕೆಂದರೆ ಅದು ಸಿನಿಮಾನ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ನೋಡಿ ತಿಳ್ಕೊಬೇಕಾಗುತ್ತೆ. ಸೊ ಇಷ್ಟೇ ಹೇಳಬೇಕಂತ ಬಂದಿದ್ದು. ಸೊ ನಾನು ವೀಡಿಯೋ ನೋಡ್ತಾ ಹೋಗಿ ಇನ್ನು ಮುಂದೆ ಮತ್ತೆ ಯಾವುದಾದ್ರೂ ಒಳ್ಳೆಯ ಸಿನಿಮಾ ಬಂದರೆ ಖಂಡಿತವಾಗ್ಲೂ ರಿವ್ಯೂನ ಕೊಡ್ತೀನಿ. ಸೊ ಓಕೆ. ಸೊ 1 ಸೆಕೆಂಡ್ ಕಂಗ್ರ್ಯಾಚುಲೇಷನ್ ಸರ್ ದುನಿಯಾ ವಿಜಯ್ ಸರ್, ಅದ್ಭುತವಾಗಿ ಸಿನಿಮಾ ಮಾಡಿದ್ದೀರಾ. ಸೊ ನಮ್ಮ ಕನ್ನಡಿಗರು ಎಲ್ಲರೂ ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲಿ, ಅಂದರೆ ನಿಯರ್ ಅಬೌಟ್ ಚಿತ್ರಮಂದಿರದಲ್ಲಿ ಹೋಗಿ
ಸಿನಿಮಾನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತೀನಿ.